ಅನ್ನವ್ರ ಥ್ರಿಲ್ಲರ್ ಸೈಕಲಾಜಿಕಲ್ ಸಿನಿಮಾ ಅದೇ ಕಣ್ಣು. ಇದು ಅನ್ನವ್ರಿಗೆ ಇಷ್ಟ ಇತ್ತ ಮಾಡೋದು? ಅವರು ಹೇಳಿದ್ದು ನೇತ್ರದಾನದ ಮಹತ್ವ ಇರುತ್ತೆ ಈ ಸಿನಿಮಾದಲ್ಲಿ ಅಂತ. ಏನು ನೇತ್ರದಾನ ಸಿನಿಮಾ ಅನ್ನಿಸ್ಲಿಲ್ಲಪ್ಪ ನಂಗೆ. ಅದೇ ಕಣ್ಣು ಅದೇ ಕಣ್ಣು. ಆ ಟೆಲಿವಿಷನ್ ಸೀರಿಯಲ್ 2 ಎಪಿಸೋಡನ್ನು ನೋಡ್ಬಿಟ್ಟು ಈ ಸಿನಿಮಾ ಮಾಡಬೇಕು ಅಂತ ಅವರು ತೀರ್ಮಾನ ಮಾಡಿ ಅಣ್ಣವ್ರ ಹತ್ರ ಬಂದಿದ್ದು. ಬದುಕಿ ಬಾಳ್ಬೇಕಾಗಿರೋನು ಬಾಳೆಲ್ಲ ಕತ್ತಲಿನಲ್ಲಿ ಸಂಕಟ ಪಡೋದನ್ನ ಹೇಗಪ್ಪ ನೋಡ್ಕೊಂಡಿರ್ಲಿ ನಾನು. ಕರ್ಮವೇ. ಅಣ್ಣ ಅವರಿಗೆ ಸಿಕ್ಕ ಬಹಳ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಜಿ.ಕೆ. ವೆಂಕಟೇಶ್. ಇದೇ ನೋಟ ಇದೇ ಆಟ ಕಂಡಂದೆ ಚೆಲುವೆ ನಾ ಸೋತೆ. ಒಂದು ರಾಗದ ಬಗ್ಗೆ 6 ಗಂಟೆ ಮಾತಾಡ್ತಾರೆ ಅಂತಂದ್ರೆ ಅವರ ಟ್ರೆಸರ್ ಏನು. ನಯನ ನಯನ ಮಿಲನ. ಅಣ್ಣವ್ರನ್ನ ಗಾಯಕರನ್ನ ಮಾಡಿದ್ದೆ ಜಿ.ಕೆ. ವೆಂಕಟೇಶ್. ನಿನ್ನೆ ನಗುವೆ ಅರುಣೋದಯವೋ ಈ ಮನೆಗೆ ನಮ್ಮ ಈ ಮನೆಗೆ. ವಾದಿರಾಜು ನನ್ನ ಹತ್ರ ಒಂದ್ಸಲ ಆ ಮಾತು ಹೇಳಿದ್ರು. ಅಂದ್ರೆ ಏನಾದ್ರು ಬೇರೆ ಕತೆ ಆರಿಸ್ಕೋಬಹುದಾಗಿತ್ತೇನೋ. ಅಣ್ಣವ್ರು ಇಷ್ಟು ವಾಲಂಟ್ರಿಯಾಗಿ ಕಾಲ್ ಶೀಟ್ ಕೊಟ್ಟಾಗ ಅನ್ನವ್ರ ಥ್ರಿಲ್ಲರ್ ಸೈಕಲಾಜಿಕಲ್ ಸಿನಿಮಾ ಅದೇ ಕಣ್ಣು. ಇದು ಒಂದು ತಮಿಳು ನಾಟಕದ ಏನು ಭಾಗವನ್ನ ತಮಿಳು ದೂರದರ್ಶನಲ್ಲಿ 2 ಎಪಿಸೋಡ್ ಅಲ್ಲಿ ಪ್ರಸಾರವಾದಂತ ಒಂದು ಕತೆ. ಇದನ್ನ ಆಧಾರವಾಗಿ ಇಟ್ಕೊಂಡು ಅದೇ ಕಣ್ಣನ್ನ ಒಂದು ಪ್ರಯತ್ನ ಮಾಡಿದ್ರು ಅನ್ನುವಂಥದ್ದು. ಕೆಲವೊಂದು ಇದಿದೆ ಸರ್. ಇದು ಅನ್ನವ್ರಿಗೆ ಇಷ್ಟ ಇತ್ತ ಮಾಡೋದು ಅನ್ನೋದೊಂದಿದೆ. ಅನ್ನೋರು ಇದನ್ನ ಬಹಳ ಇಷ್ಟಪಟ್ಟು ಮಾಡೋ ತರ ಮಾಡಿದ್ರೆ ಅಥವಾ ಮಾಡ್ಬೇಕು ಅಂತ ಮಾಡಿದ್ರ, ಇದ್ರ ಬಗ್ಗೆ ಹೇಳೋದಾದ್ರೆ ವಾದಿರಾಜ್ ಅವ್ರಿಗಾಗಿ ಮಾಡಿದ್ದು ಅಣ್ಣವ್ರು. ಯಾಕಂದ್ರೆ ನಾಂದಿ ಉಯ್ಯಾಲೆ ಅಂತ ಸಿನಿಮಾಗಳನ್ನ ಅಣ್ಣವ್ರಿಗೆ ವಾದಿರಾಜ್ ಕೊಟ್ಟಿದ್ರು. ಹಾಗಾಗಿ ನಾನು ವಾದಿರಾಜ್ಗೆ ಕಾಲ್ ಶೀಟ್ ಕೊಡ್ತೀನಿ ಕೇಳಿದಾಗ ವಾದಿರಾಜಿಗೆ ಮಾಡ್ತೀನಿ. ಈ ಕಥೆಯನ್ನು ತೊಗೊಂಡು ಬಂದಿದ್ದು ವಾಲಿ ಅವರು ತಮಿಳಲ್ಲಿ ಬರೆದ ಕತೆ. ಇದು ಎಪಿಸೋಡ್ ನೋಡಿ ಅಣ್ಣವ್ರ ಹತ್ರ ಮಾಡಿಸೋಣ. ಅದೇ ಕಣ್ಣು ಅದೇ ಕಣ್ಣು ಅದೇ ಕಣ್ಣು. ಅಣ್ಣವ್ರು ಯಾವಾಗಲೂ ಒಂದು ಮಾತು ನಂಗೆ ಹೇಳಿದರು. ಅದು ಅಣ್ಣವ್ರು ಯಾರ ಬಗ್ಗೆನೂ ಟೀಕೆ ಮಾಡೋದು, ಯಾರ ಬಗ್ಗೆನೂ ಟೀಕೆ ಅವ್ರದ್ದು ಕ್ರಮವೇ ಅಲ್ಲ. ಅವರು ಹೇಳಿದ್ದು ನೇತ್ರದಾನದ ಮಹತ್ವ ಇರುತ್ತೆ ಈ ಸಿನಿಮಾದಲ್ಲಿ ಅಂತ. ಏನು ನೇತ್ರದಾನ ಸಿನಿಮಾ ಅನ್ನಿಸ್ಲಿಲ್ಲಪ್ಪ ನಂಗೆ ಅಂತ ಅಂದರು. ನೇತ್ರದಾನದ ವಿಷಯ ಇದೆ ಇದರಲ್ಲಿ. ಬಟ್ ಏನಂದರೆ ಅಣ್ಣವ್ರ ಸಿನಿಮಾದ ಅದು ಅವ್ರು ಯಾವಾಗಲೂ ಒಂದು ಮಾತು ಹೇಳೋರು, ನಿಮಗೆ ಸಂದೇಶನ ಬಡ್ದು ಹೇಳಬೇಕಪ್ಪ. ಅದು ಏನೋ ಒಂದು ನಿಮ್ಗೆ ಈ ಕಥೆನಲ್ಲಿ ಒಂದು ಸಂದೇಶ ಇದೆ ಅಂತಂದರೆ ಹೋಗಲ್ಲ. ಇದು ಈ ಸಿನಿಮಾದ ಸಂದೇಶ ಅಂತ. ಇದರಲ್ಲಿ ನೇತ್ರದಾನದ ಬಗ್ಗೆ ಇದೆ. ಅಣ್ಣವ್ರಿಗೆ ಅವರೇ ಸ್ವತಃ ನೇತ್ರದಾನ ಮಾಡ್ತಾರೆ. ಅದು ಬಹಳ ದೊಡ್ಡ ಮಾಡೆಲ್ ಆಯ್ತು. ಆಮೇಲೆ ಅಣ್ಣವ್ರು ನೇತ್ರದಾನ ಮಾಡಿದ್ರನ್ನ ಇನ್ಫ್ಲುಯೆನ್ಸ್ ಎಷ್ಟೊಂದು ಜನ ನೇತ್ರದಾನ ಮಾಡೋದು. ಅದು ಈ ಸಿನಿಮಾದ ನೇತ್ರದಾನ ಇದರ ಸಂದೇಶ ಅಷ್ಟು ಜೋರಾಗಿರ್ಲಿಲ್ಲ, ಮನವರಿಕೆ ಆಗ್ಲಿಲ್ಲ ಅನ್ನುವಂತ ಅಂತ ಅವ್ರಿಗೆ ಅನ್ಸಿತ್ತು. ಬದುಕಿ ಬಾಳ್ಬೇಕಾಗಿರೋನು ಬಾಳೆಲ್ಲ ಕತ್ತಲಿನಲ್ಲಿ ಸಂಕಟ ಪಡೋದನ್ನ ಹೇಗಪ್ಪ ನೋಡ್ಕೊಂಡಿರ್ಲಿ ನಾನು. ಕರ್ಮವೇ. ವಾದಿರಾಜ್ ಅವರಿಗೆ ಇದು ಒಂಥರ ಇಷ್ಟವಾದ, ಅದು ಅವರು ಆ್ಯಕ್ಚುಲಿ ಅವರು ಆ ಟೆಲಿವಿಷನ್ ಸೀರಿಯಲ್ 2 ಎಪಿಸೋಡನ್ನು ನೋಡ್ಬಿಟ್ಟು ಈ ಸಿನಿಮಾ ಮಾಡಬೇಕು ಅಂತ ಅವರು ತೀರ್ಮಾನ ಮಾಡಿ ಅಣ್ಣವ್ರ ಹತ್ರ ಬಂದಿದ್ದು. ನಾನು ವಾದಿರಾಜ್ ಅವ್ರನ್ನ ನೋಡುವಾಗ ಅವರು ಈಗೆಲ್ಲ ಬೆಂಗಳೂರು ತುಂಬ ಬೆಳೆದ್ಬಿಟ್ಟಿದೆ. JP ನಗರಿಂದ ಕೋಣನಕುಂಟೆ ಕ್ರಾಸು ಅಲ್ಲಿಂದ ಆಚೆಗೂ ಅರ್ಧ ಬೆಂಗಳೂರು ಮುಂದಕ್ಕೆ ಹೋಗಿದೆ. ಆಗ ವಾದಿರಾಜ್ ಇದ್ದಾಗ ಈ ಸಿನಿಮಾ ಬಂದ ಸಂದರ್ಭದಲ್ಲಿ, ಈ ಸಿನಿಮಾ ಬಂದ ಸ್ವಲ್ಪ ದಿನದಲ್ಲಿ ನಾವು ವಾದಿರಾಜನ ಭೇಟಿ ಮಾಡೋ ಸಂತೃಪ್ತ ನಗರ ಅಂತ ಅಲ್ಲೊಂದು ಆಲ್ಮೋಸ್ಟ್ ಅಲ್ಲಿಂದ ಕೋಣನಕುಂಟೆ ಕ್ರಾಸಿಂದ ಒಂದು 10 ಕಿಲೋಮೀಟ್ರ್ ಒಳಗಡೆ ಹೋಗ್ಬೇಕು ಅವ್ರ ಮನೆಗೆ. ಸೊ ನಾವ್ಯಾವ 2 ವೀಲರಲ್ಲಿ ಹೋಗಿ ಇನ್ನೊಂದು ಸಲ ವಾದಿರಾಜ್ ಮನೆಗೆ ಬರಲ್ಲ ನಾವು ಎಲ್ಲ ಇತ್ತು. ಆಗ ವಾದಿರಾಜು ಒಂದು ಮಾತನ್ನು ಹೇಳಿದರು. ಏನು ಅಂದರೆ ಅದು ಒಂದು ಸಣ್ಣ ನಮಗೆ ಈ ಸಂಘರ್ಷ ಇತ್ತು. ಇಷ್ಟು ವರ್ಷ ನಾನು ಒಂದು ಗ್ರೂಪು, ಒಂದು ಮಾಡೆಲ್, ಒಂದು ಟೀಮ್ ಡೆವಲಪ್ ಮಾಡ್ಕೊಂಡು ಆ ಟೀಮ್ ಜೊತೆ ಕೆಲಸ ಮಾಡ್ಕೊಂಡು ಅಣ್ಣವ್ರದ್ದು ಒಂದು ಟೀಮ್ ಎಸ್ಟಾಬ್ಲಿಷ್ ಆಗಿ. ಅದು ನಿಮ್ಗೆ ಇವಾಗ ಶಂಕರ್ನಾಗು ಅಣ್ಣವರು ಒಂದು ಮುತ್ತಿನ ಕತೆ ಮಾಡುವಾಗ ಶಂಕರ್ನಾಗ್ದು ಒಂದು ಟೀಮು ಅಣ್ಣ ಡಿಸ್ಕಸ್ ಮಾಡಿದ್ವಿ. ಈ ಸಿನಿಮಾ ಮಟ್ಟಿಗೂ ಹಾಗೆ ಆಯಿತು. ಬಟ್ ಕೊನೆಗೆ ಅಣ್ಣವ್ರದ್ದೇ ಕೆಲವು ಚಾಯ್ಸ್ಗಳಿತ್ತು. ವಿಜಯ್ ಭಾಸ್ಕರ್ ವಾದಿರಾಜ್ ಅವರು ಎಲ್ಲ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್, ಇಲ್ಲಿ ಜಿ.ಕೆ. ವೆಂಕಟೇಶ್ ಇರಲಿ ಅಂತಂದರು ಅವರು. ಸೊ RN ಜಯಗೋಪಾಲು ವಾದಿರಾಜ್ ಅವರ ಎಲ್ಲ ಸೀತಾ ಎಲ್ಲ ಬರೆದೆ ನೀನು ನಿನ್ನ ಹೆಸರು ಅಂತ ಒಳ್ಳೊಳ್ಳೆ ಹಾಡುಗಳು ಜಯಗೋಪಾಲ್.
ಇಲ್ಲಿ ಉದಯ್ ಶಂಕರ್ ಇದ್ದರು. ಒಂಚೂರು ಈ ಥರದ ಕಾಂಪ್ರಮೈಸ್ಗಳು ಅದು ತೊಂದರೆ ಏನೂ ಆಗಲಿಲ್ಲ ಅಂತ 2 ದಾಖಲೆ ದೃಷ್ಟಿಯಿಂದ. ಒಂದು, ಇದು ಅಣ್ಣ ಅವರಿಗೆ ಸಿಕ್ಕ ಬಹಳ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಜಿ ಕೆ ವೆಂಕಟೇಶ್, ಅದರಲ್ಲಿ ಅನ್ಡೌಟೆಡ್. ಮತ್ತು ನಾನು ತುಂಬ ಸಲ ಅದನ್ನು ಹೇಳಿದ್ದೀನಿ, ನಂಗೆ ಸಂಗೀತದ ಬಗ್ಗೆ ಒಲವು ಆಸಕ್ತಿ ಬೆಳೆಯೋದಕ್ಕೆ ಕಾರಣವಾದರೂ ಜಿ ಕೆ ವೆಂಕಟೇಶ್. ಮನುಷ್ಯ ನಿಜವಾದ ಮಹಾನ್ ಭಾವ ಬಿಡಿ. ಅವರು ಒಂದು ಸಲ ಹಾರ್ಮೋನಿಯಂ ಮೇಲೆ ಕೈ ಇಟ್ಟರೆ ಮ್ಯಾಜಿಕ್ ಅದು ಒಂಥರ ಸಂಗೀತದ ಕಾರಂಜಿನೇ ಜಗಿಯುತ್ತೆ ಅಂತ ಹೇಳ್ತಾರಲ್ಲ, ಅದು ನಾನು ತುಂಬ ಕಡೆ ಹೇಳಿದ್ದೀನಿ. ಅವರು ಒಂದು ಸಲ ಸುಮ್ಮನೆ ಹೋಟೆಲ್ ಜನಾರ್ದನದಲ್ಲಿ ಅವ್ರ ಜೊತೆಗೆ ಮಾತಾಡ್ತಾ ಕೂತಿದ್ವಿ. ಅವಾಗೆಲ್ಲ ಸಣ್ಣ ಟ್ರಾನ್ಸಿಸ್ಟರ್ಗಳು ಬರೋದು. ಜಿ ಕೆ ವೆಂಕಟೇಶ್ ಒಂದು ಟ್ರಾನ್ಸಿಸ್ಟರ್ ಫಿಲಿಪ್ಸ್ ಟ್ರಾನ್ಸಿಸ್ಟರ್ನ ಇಟ್ಕೊಂಡಿರೋರು ಯಾವಾಗಲೂ ಬ್ಯಾಗಲ್ಲಿ. ಸೊ ಅದರಲ್ಲಿ ಒಂದು ಹಾಡು ಬಂತು, ಕಂಡೆ ಹರಿಯ ಕಂಡೆ, ಭಕ್ತ ಕುಂಬಾರ ಸಿನಿಮಾ, ಅವರೇ ಕಂಪೋಸ್ ಮಾಡಿದ್ದು. ಅವರು ಹೇಳಿದ್ರು, ಏನು ಯಾವ ರಾಗ ಇದು ಗೊತ್ತಾಗುತ್ತೇನಪ್ಪ ಅಂತ. ನನಗದೊಂದು ಅದು ಸ್ವಲ್ಪ ನಿಮ್ಗೆ ಚಿತ್ರಗೀತೆಯಲ್ಲಿ ರಾಗ ಹೇಳೋದು ಕಷ್ಟ, ಅದಕ್ಕೊಂದು ಛಾಯೆ ಏನೋ ಇರುತ್ತೆ. ಕೊನೆಗೆ ಅವರೇ ಮೋಹನ ಅಂತ ಹೇಳಿದ್ರು. ನೀವು ಅದನ್ನು ತುಂಬ ಕಡೆ ಹೇಳಿದ್ದೀನಿ ನಾನು ಇದನ್ನು. 6 ಗಂಟೆ ಒಂದು ರಾಗದ ಬಗ್ಗೆ ಜಿ ಕೆ ವೆಂಕಟೇಶ್ ಮಾತಾಡಿದ್ರು ನನ್ನ ಹತ್ರ. ಸಮಥಿಂಗ್ ಇದು ಇವತ್ತಿಗೂ ನನಗೆ ನೆನೆಸ್ಕೊಂಡ್ರೆ ರೋಮಾಂಚನ ಅಂತ ಅನ್ಸುತ್ತೆ. ಆ ಮನುಷ್ಯನ ಶಕ್ತಿ ಎಷ್ಟಿರು, ಒಂದು ರಾಗದ ಬಗ್ಗೆ 6 ಗಂಟೆ ಮಾತಾಡ್ತಾರೆ ಅಂತಂದರೆ ಅವರ ಟ್ರೆಸರ್ ಏನಿರ್ಬೋದು. ಸೊ ನಮಗೆ ಒಂದೊಂದ್ಸಲ ಅನಿಸುತ್ತೆ, ನಾವು ಈ ಬಾರನ್ ಅನ್ನೋ ರಾಂಗ್ ಪೀರಿಯಡ್ ಒಂದು 20 ವರ್ಷ ಮುಂಚೆ ಹೊರಟಬೇಕಾಗಿತ್ತು. ಅವಾಗ ನಮಗೆ ಜಿ ಕೆ ವೆಂಕಟೇಶ್ ಜೊತೆ ಜಾಸ್ತಿ ಒಡನಾಟ ಸಿಕ್ಕೋದು. ಸೊ ನಮಗೆಲ್ಲ ಒಡನಾಟ ಬರುವಾಗ ಏನಾಗ್ಬಿಟ್ಟಿತ್ತು ಅಂತಂದರೆ, ಅವರಾಗಲೇ ಮೇರು ಶಿಖರಾಗಿ ಬೆಳೆದಿದ್ರು. ನಮಗೆ ಏನು ಕೇಳಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ಅಂದರೆ ನಾವು ಅವ್ರ ಜೊತೆಗೆ ಇದ್ದರೂ ಕೂಡ ಜಿ ಕೆ ವೆಂಕಟೇಶ್, ಈಗ ನನಗೆ ಇಷ್ಟು ವರ್ಷ ಆದಮೇಲೆ ಜಿ ಕೆ ವೆಂಕಟೇಶ್ ಸಿಕ್ಕಿದ್ರೆ ನಾನು ಹಿಂಗೆ ಕೇಳ್ತಿದ್ದೆ ಅವ್ರನ್ನ. ನಂಗೆ ಅವಾಗ ಅವ್ರು ಸಿಕ್ಕ ಕಾಲಕ್ಕೆ ಏನು ಕೇಳಬೇಕು ಅಂತ ಗೊತ್ತಿರಲಿಲ್ಲ ನನಗೆ. ಸೊ ಆ ಥರದ ಮಹಾನ್ ಭಾವ. 94 ಸಿನಿಮಾ ಅಣ್ಣವರು ಇದರಲ್ಲಿ ಜಿ ಕೆ ವೆಂಕಟೇಶ್ ಸಂಗೀತ ಕೊಟ್ಟಿದ್ದಾರೆ. ಆಮೇಲೆ ಅವರ ಬಾಂಡ್ ಸಿನಿಮಾಗಳಿಂದ ಹಿಡಿದು ಭಕ್ತ ಕುಂಬಾರಕ್ಕೂ ಅವರೇ ಮ್ಯೂಸಿಕ್ ಕೊಟ್ಟಿದ್ದಾರೆ, ಬಂಗಾರದ ಮನುಷ್ಯಕ್ಕೂ ಅವರೇ ಮ್ಯೂಸಿಕ್ ಕೊಟ್ಟಿದ್ದಾರೆ, ಕಸ್ತೂರಿ ನಿವಾಸಕ್ಕೂ ಅವರ. ಅದನ್ನು ಅಣ್ಣವರು ಕೂಡ ತುಂಬ ಕಡೆ ಹೇಳಿದ್ದಾರೆ. ಸೊ ನಾನು ಇಷ್ಟು ದೊಡ್ಡ ನಟನಾಗಿ ಬೆಳೆಯೋದಕ್ಕೆ ಜಿ ಕೆ ವೆಂಕಟೇಶ್ ಕಾಂಟ್ರಿಬ್ಯೂಷನ್ ತುಂಬ ಇದೆ ಅಂತ. ಅದು ನಾವು ಹಿಂದೆ ಮಾತನಾಡುವಾಗ ಹೇಳಿದ್ವಿ, ಅಣ್ಣವ್ರನ್ನ ಗಾಯಕರನ್ನ ಮಾಡಿದ್ದೇ ಜಿ ಕೆ ವೆಂಕಟೇಶ್. ಸಂಪತ್ಗೆ ಸವಾಲ್ ಮೂಲಕ ಎಮ್ಮೆ ಹಾಡು ಹೇಳಿಸಿದೆ ಜಿ ಕೆ ವೆಂಕಟೇಶ್. ಸೊ ಜಿ ಕೆ ವೆಂಕಟೇಶ್ ಕಾಂಬಿನೇಷನ್ನಲ್ಲಿ ಕೊನೆಯ ಸೀನ್ ಅದೇ ಕಣ್ಣು ಅಲ್ಲಿಗೆ ಮುಕ್ತಾಯ ಆಗುತ್ತೆ. ನಯನ ನಯನ ಮಿಲನ. ಅಲ್ಲಿಂದ ಮುಂದಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಿನಿಮಾಗಳಲ್ಲಿ ಮಾಡಿಲ್ಲ. ಎರಡನೇದು ಅಣ್ಣ ಅವರ ಡಬಲ್ ಆ್ಯಕ್ಷನ್ನ ಕೊನೆ ಸೀನ್. ಇದರ ನಂತರ ಯಾವುದು ಡಬಲ್ ಆ್ಯಕ್ಷನ್ ಅವ್ರು ಮಾಡಲಿಲ್ಲ. ಇದರಲ್ಲಿ ತಂದೆ ಮಗ 2 ರೋಲನ್ನು ಮಾಡಿದ್ದಾರೆ. ಹೇಗಿದೆಯಪ್ಪ? ಚೆನ್ನಾಗಿದ್ದೀನಪ್ಪ. ರಾತ್ರಿ ಅಂತೂ ಪ್ರೆಷರ್ ತುಂಬ ಜಾಸ್ತಿ ಆಗಿಬಿಟ್ಟಿತ್ತು. ನಾನಂತೂ ಬಹಳ ಗಾಬರಿ ಆಗಿಬಿಟ್ಟಿದ್ದೆ. ಆಮೇಲೆ ತುಂಬ ಸಿನಿಮಾ ಇಲ್ಲ. ರಾಜ್ಕುಮಾರ್ ಗಾಯತ್ರಿ ಪೇರು, ರಾಜ್ಕುಮಾರ್ ಗಾಯತ್ರಿ ಪೇರ್ದು ಕೂಡ ಕೊನೆ ಸಿನಿಮಾ. ಇದಾದಮೇಲೆ ಗಾಯತ್ರಿ ಏನಂತ ಮದುವೆ ಆದರು. ಆಮೇಲೆ ಸಿನಿಮಾನೇ ಬಿಟ್ಟರು ಅವರು, ಯಾವ ಆ್ಯಕ್ಷನ್ ಮಾಡೋದು ಬಿಟ್ಟರು. ಸೊ ಇದು ಕೊನೆಯ ಪೇರಿದು. ಇದರಲ್ಲಿ ಇನ್ಸ್ಪೆಕ್ಟರ್ ರೋಲ್ ಈ ಸಿನಿಮಾದಲ್ಲಿ ಯಾರು ಮಾಡಿದ್ರು, ಅದು ಭಾಳ ಇಂಪಾರ್ಟೆಂಟ್ ರೋಲ್. ಇನ್ಸ್ಪೆಕ್ಟರ್ ಅವರು ಮಗನ ರೋಲು ತಮಿಳು ಇದರಲ್ಲಿ ಮಾಡಿದ್ರು. ತಮಿಳು ಸೀರಿಯಲಲ್ಲಿ ಆ ಮಗನ ರೋಲ್ ಅವ್ರು ಮಾಡಿದರು. ಇದರಲ್ಲಿ ಅಣ್ಣವರೇ 2 ರೋಲ್ ಮಾಡಿದ್ರು. ಬಟ್ ಅಣ್ಣವರಿಗೆ ಆ 2 ಎಪಿಸೋಡ್ ನೋಡುವಾಗ ಅವ್ರ ಆ್ಯಕ್ಷನ್ ಭಾಳ ಇಷ್ಟ ಆಗಿತ್ತು. ನಮ್ಮ ಸಿನಿಮಾದಲ್ಲಿ ಅವ್ರು ಇರಬೇಕಪ್ಪ ಅಂತ ಹಿಂಗೆ ಅಣ್ಣವ್ರು ಹಿಂಗೆ ಆರಿಸ್ಕೊಳ್ಳೋದು ಅದೊಂಥರ ಭಾಳ ವಿಶೇಷ. ಅಂದರೆ ಯಾರೋ ಗೊತ್ತಿಲ್ಲದವ್ರನ್ನ ಕರ್ಕೊಂಡು ಇಲ್ಲ ಒಂದೊಂದು ಸಿನಿಮಾದಲ್ಲಿ ಇರಲಿ ಅಂತ ಹೇಳಿ ಆರಿಸ್ಕೊಳ್ಳೋದಿದೆಯಲ್ಲ, ಹಂಗೆ ಅಣ್ಣವ್ರು ಆರಿಸ್ಕೊಂಡು ಮಾಡಿದಂಥ ಇನ್ಸ್ಪೆಕ್ಟರ್ ರೋಲ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಹಳ ಇಂಪಾರ್ಟೆಂಟ್ ರೋಲ್ ಅದು. ನಿಮ್ಮ ಮನೆಯವ್ರು ಸತ್ತಿದ್ದು ಕಾರ್ ಆಕ್ಸಿಡೆಂಟ್ ನಲ್ಲಿ ಅಂತ ನೀವು ತಿಳ್ಕೊಂಡಿರ್ಬೋದು, ಆದ್ರೆ ಅದು ಕೊಲೆ ಆಗಿರ್ಬೋದು ಅಂತ ನಮ್ಗೆ ಅನುಮಾನ ಬಂದಿದೆ. ನಿಮಗೆ ಬರುತ್ತೆ ಬೇಕಾದಷ್ಟು ಅನುಮಾನ. ಇದು AVM ಮತ್ತು ವಾಹಿನಿ 2 ಸ್ಟುಡಿಯೋದಲ್ಲಿ ಚೆನ್ನೈಯಲ್ಲಿ ಶೂಟಿಂಗ್ ಆಯಿತು. ಇದರ ಬಾಲಬುರಿ ಗೆಸ್ಟ್ ಹೌಸ್ ಇದೆ, ಗೌರ್ಮೆಂಟ್ ಗೆಸ್ಟ್ ಹೌಸ್, ಅಲ್ಲಿ ಶೂಟಿಂಗ್ ಆಯಿತು. ಕೆಮ್ಮಣ್ಣುಗುಂಡಿನಲ್ಲಿ ಸಿನಿಮಾ ಶೂಟಿಂಗ್ ಆಗಿದೆ. ಬೆಂಗಳೂರು ಅರಮನೆ ಹೆಚ್ಚು ಶೂಟಿಂಗ್ ಆಗಿರ್ತಕ್ಕಂಥದ್ದು. ಸೊ ಲಾಸ್ಟ್ ಆಫ್ ಜಿ ಕೆ ವೆಂಕಟೇಶ್ ಕೊನೆಯ ಅಣ್ಣವರಿಗೆ ಮಾಡಿದ ಕೊನೆಯ ಸಿನಿಮಾ. ಇದೇ ನೋಟ ಇದೇ ಆಟ ಕಂಡಂದೆ ಚೆಲುವೆ ನಾ ಸೋತೆ. ಇದು ಆದಮೇಲೆ ಅವ್ರು ನೋಡಿ ಸ್ವಾಮಿ ನಾವಿರೋದು ಹೀಗೆಲ್ಲ ಬಂತ. ಬಟ್ ಅದೊಂಥರ ಲೇಟರ್ ಜಿ ಕೆ ವೆಂಕಟೇಶ್
ಕೊನೆಯ ಮತ್ತು ನಂಗೆ ಜಿ ಕೆ ವೆಂಕಟೇಶ್ ಲೇಟ್ರ್ ಅಂತ ಹೇಳೋದೇ ತಪ್ಪು, ಯಾಕೆಂದರೆ ಅವ್ರಿಗೆ ಕೊನೆವರೆಗೂ ಸಂಗೀತದ ಇದಂತೂ ಇದ್ದೇ ಇತ್ತು. ನಾನು ನೋಡಿದ್ದೆಲ್ಲ ಕೊನೆ ದಿನಗಳಲ್ಲೇ. ಅವರು ಯಾವ ಮೇಜರ್ ಸಿನಿಮಾದಲ್ಲಿ ನಾವು ಚಿಕ್ಕ ಚಿಕ್ಕ ಹುಡುಗರು ಅವ್ರು ಮೇಜರ್ ಸಿನಿಮಾ ಎಲ್ಲ ಮಾಡಿದಾಗ ಜಿ ಕೆ ವೆಂಕಟೇಶ್ಗೆ 2 ಇದಿತ್ತು. ಒಂದು ಏನು ಅಂತಂದರೆ ಅವರು ಯಾವ ಅವರು 18 ವಾದ್ಯಗಳನ್ನು ಸ್ವತಃ ನುಡಿಸಬಲ್ಲವರಾಗಿದ್ದರು ಜಿ ಕೆ ವೆಂಕಟೇಶ್. ಹಾಗಾಗಿ ನಿಮ್ಗೆ ಯಾವ ವಾದ್ಯದಿಂದ ಏನು ಬರುತ್ತೆ ಅನ್ನೋದನ್ನು ಅವರು ಬಹಳ ಕ್ಲಿಯರಾಗಿ ಮಾಡೋರು. ಜಿ ಕೆ ವೆಂಕಟೇಶ್ ಎಲ್ಲ ಹಾಡುಗಳಲ್ಲಿ ಆ ಶಕ್ತಿ ಇದೆ. ಇದರಲ್ಲಿ ಆ ಟೈಟ್ಲ್ ಸಾಂಗ್ ಇದೆ, ಅದೇ ಕಣ್ಣು ಅದೇ ಕಣ್ಣು, ಅದು ಒನ್ ಆಫ್ ದಿ ಜಿ ಕೆ ವೆಂಕಟೇಶ್ ಬೆಸ್ಟ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರ ಎಸ್ ವಿ ಶ್ರೀಕಾಂತ್ ಇದ್ರು ಛಾಯಾಗ್ರಾಹಕ. ಅದರ ಕ್ಯಾಮ್ರಾ ಕೂಡ ತುಂಬ ಚೆನ್ನಾಗಿದೆ. ಥ್ರಿಲ್ಲರ್ ಮ್ಯೂಸಿಕ್ ಇದೆ, ಆಮೇಲೆ ಸಡನ್ ಆಗಿ ಸೈಕಲಾಜಿಕಲ್ ಥ್ರಿಲ್ಲರ್ ಈ ಸಿನಿಮಾ. ಅದು ಆ ಕೊಲೆ ಯಾರು ಮಾಡಿದ್ದಾರೆ ಅನ್ನೋದು ಬಿಡಿಸ್ಕೊಂತ ಹೋಗುತ್ತೆ. ಅದು ಅದೇ ಕಣ್ಣು ಬೇಟೆಯಾಡುತ್ತಿದೆ. ನಯನ ಹಾಡನ್ನು ಬೆಂಗಳೂರು ಲತಾ ಅವ್ರ ಜೊತೆಗೆ ಹಾಡಿದ್ದಾರೆ. ಇದೇ ನೋಟ ಇದೇ ಆಟನ ವಾಣಿಜ್ಯರವ್ರ ಜೊತೆಗೆ ಹಾಡಿದ್ದಾರೆ ಅವರು. ನಿನ್ನಿ ನಗುವೆ ಅರುಣೋದಯ ಹಾಡನ್ನು ರಾಜ್ಕುಮಾರ್ ಮತ್ತು ಪಿ ಬಿ ಶ್ರೀನಿವಾಸ್ ಹಾಡಿದ್ದಾರೆ. ಇದೊಂದು ಭಾಳ ಇಂಟ್ರೆಸ್ಟಿಂಗ್ ಕಾಂಬಿನೇಷನ್. ಯಾಕಂದ್ರೆ ಒಂದು ರಾಜ್ಕುಮಾರ್ಗೆ ಹಾಡೋರು ನಿನ್ನಿ ನಗುವೆ ಅರುಣೋದಯವನ್ನು ರಾಜ್ಕುಮಾರ್ ಪಿ ಬಿ ಶ್ರೀನಿವಾಸ್ ಇಬ್ಬರು ಒಟ್ಟಿಗೆ ಹಾಡಿದ್ರು. ಹಂಗೆ ಹಾಡು ಕೊನೆ ಹಾಡೋದು. ಹಂಗೆ ರಾಜ್ಕುಮಾರ್ ಪಿ ವಿ ಶ್ರೀನಿವಾಸ್ ಮತ್ತಿನ್ಯಾವುದೋ ಹಾಡಿಲ್ಲ ಅದಾದಮೇಲೆ. ನಿನ್ನೆ ನಗುವೆ ಅರುಣೋದಯವೋ ಈ ಮನೆಗೆ ನಮ್ಮ ಈ ಮನೆಗೆ. ಸೊ ಆ ಥರದಲ್ಲಿ ಚಾರಿತ್ರಿಕವಾಗಿ ಅದೇ ಕಣ್ಣು ಬಹಳ ಮುಖ್ಯವಾದ ಸಿನಿಮಾ. ಅದು ವಾದಿರಾಜು ನನ್ನ ಹತ್ರ ಒಂದು ಸಲ ಆ ಮಾತು ಹೇಳಿದರು. ಅಂದರೆ ನಾವು ಬೇರೆ ಕತೆ ಆರಿಸ್ಕೋಬಹುದಾಗಿತ್ತೇನೋ, ಅಣ್ಣವ್ರು ಇಷ್ಟು ವಾಲಂಟ್ರಿಯಾಗಿ ಕಾಲ್ ಶೀಟ್ ಕೊಟ್ಟಾಗ ಇದನ್ನು ಬಿಟ್ಟು ನನಗೂ ಅದು ಒಂಥರ ನನಗೆ ಆ್ಯಕ್ಚುಲಿ ಈ ಸಿನಿಮಾ ನಾನು ನೋಡಿದ್ಮೇಲೆ ವಾದಿರಾಜನ ಭೇಟಿ ಮಾಡಿದ್ದು ನಾನು. ವಾದಿರಾಜು ಈಗ ನೇತ್ರದಾನ ಅದೆಲ್ಲ ಕತೆ ಹೇಳಿದ್ರೆ ನಂಗೆ ಅನ್ನಿಸ್ತು, ಹೌದು ನಿಮ್ಗೆ ಅದಿದ್ದರೆ ಮನಸ್ಸಲ್ಲಿ ಸಿನಿಮಾದಲ್ಲಿ ಒಂದಿಷ್ಟು ಬದಲಾವಣೆ ಮಾಡ್ಬೋದಾಗಿತ್ತಲ್ಲ, ನೇತ್ರದಾನಕ್ಕೆ ಮಹತ್ವ ಕೊಡೋ ಹಂಗೆ ಮಾಡ್ಬೋದಾಗಿತ್ತಲ್ಲ ನೀವು. ಸೊ ನೀವು ನೇತ್ರದಾನದ ಆಶಯ ಅಷ್ಟು ಅಣ್ಣವ್ರಿಗೆ ಏನು ಅನ್ನಿಸ್ತೋ ಅದು ನನಗೂ ಅನ್ನಿಸ್ತು. ಆದರೆ ಚಾರಿತ್ರಿಕವಾಗಿ ಅದೇ ಕಣ್ಣು ಮುಖ್ಯವಾದ ಸಿನಿಮಾ.